ಇಲ್ಲಿ ಬೆಳಗ್ಗೆಯಿಂದ ನೀವು ನ್ಯೂಸ್ ನೋಡ್ತಾ ಇದ್ದಾರೆ, ಇದನ್ನ ಗಮನಿಸಿರ್ತೀರಾ. BJP ಅವ್ರು ಬಂದ್ಬಿಟ್ಟು ರಜಾ ಕೊಡಿ ಅಂತ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ನಾವು ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಂಡ್ ಆಫ್ ದ ಡೇ ಇವಾಗ ನಾಳೆ ರಜಾ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಏನಾಗಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಡೌಟ್ ಕ್ಲಾರಿಫೈ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ, ನಾಳೆ ಏನಾದರೂ ರಜಾ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ಅಂತ. ಇಲ್ಲಿ ನಾಳೆ ಸ್ಕೂಲ್ ಆ್ಯಂಡ್ ಕಾಲೇಜಸ್ಗೆ ಹಾಲಿಡೇ ಇದೆಯಾ ಇಲ್ವ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿರುತ್ತೆ ನಿಮಗೆ. ಏನಾದರೂ ಕೆಲವ್ರಿಗೆ ಎಕ್ಸಾಮ್ ಇತ್ತು ಅಂದರೆ ಇನ್ನೂ ಟೆನ್ಷನ್ ಆಗ್ತಾ ಇರುತ್ತೆ ನಿಮಗೆ. ಏನಾದರೂ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ನಾಳೆ ಇದ್ದಿದ್ದು, ಈ ರೀತಿಯೂ ಕೂಡ ನಿಮಗೆ ಕಾಮನಾಗಿ ಡೌಟ್ ಇರುತ್ತೆ. ಇಲ್ಲಿ ಬೆಳಗ್ಗೆಯಿಂದ ಕಾಮನಾಗಿ ನ್ಯೂಸಲ್ಲಿ ಏನಾಗ್ತಿದೆ ಅಂದರೆ, ನೀವು ಅಬ್ಸರ್ವ್ ಮಾಡಿರೋದು, ಇಲ್ಲಿ BJP ಅವ್ರು ಬಂದುಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾರೆ ರಜಾ ಕೊಡಿ ಅಂತ. ಆದರೆ ಕಾಂಗ್ರೆಸ್ ಅವ್ರು ಕೊಡ್ತಾಯಿಲ್ಲ. ಯಾಕೆಂದರೆ ಸೆಂಟ್ರಲಲ್ಲಿ BJP ಇದೆ, ಕೊಟ್ಟರೆ ಎಲ್ಲ ಕನ್ವರ್ಷನ್ನು ಅವ್ರಿಗೋಗುತ್ತೆ, ಅವ್ರ ಕ್ರೆಡಿಟ್ಸ್ ಆಗುತ್ತೆ. ರಜಾ ಕೊಡೋದ್ರಿಂದ ನಮಗೇನು ಉಪಯೋಗ ಇಲ್ಲ ಅಂತ ಅವರು ಏನೂ ಕೊಡ್ತಾಯಿಲ್ಲ. ಆದರೆ ಇವಾಗ ಎಂಡ್ ಆಫ್ ದ ಡೇ ನಿಮಗೆ ಇಷ್ಟೊಂದು ಕಾನ್ವರ್ಸೇಷನ್ ಎಲ್ಲ ನೋಡಿ, ಇವಾಗ ರಜೆ ಇದೆಯಾ ನಾಳೆ ಇಲ್ವಾ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿರುತ್ತೆ. ಯಾಕೆಂದರೆ ಒಂದು ಸ್ಟೇಟ್ ಗೌರ್ಮೆಂಟು ಬೇರೆ ಕಡೆ ಎಲ್ಲ ಏನಾಗಿದೆ ಅಂದರೆ ರಜಾ ಕೊಟ್ಟಿದ್ದಾರೆ. ಅದರಿಂದ ನಿಮಗೂ ಕೂಡ ಸೈಡಲ್ಲಿ ಅನ್ನಿಸ್ತಾ ಇರುತ್ತೆ, ಏನು ಕರ್ನಾಟಕದವರು ಕೂಡ ರಜಾ ಕೊಡ್ಬೋದು, ನೀನೇನೋ ಘೋಷಣೆ ಮಾಡ್ಬೋದೇನೋ ಹಾಲಿಡೇ ಅಂತ. ನಾಳೆ ಕಾಲೇಜ್ಗೆ ಹೋಗ್ಬೇಕಾ ಸ್ಕೂಲ್ಗೆ ಹೋಗ್ಬೇಕನ್ನೋದ್ರೆ ಇವತ್ತು ಡಿಸೈಡ್ ಮಾಡ್ಕೊಳ್ಳೋಣ, ಏನಾದ್ರು ರಜಾ ಕೊಟ್ಟಿದ್ರೆ ಅನ್ನೋದು ಕೂಡ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಇಲ್ಲಿ ಒಬ್ಬರು ರಿಪೋರ್ಟರ್ ಬಂದುಬಿಟ್ಟು DK ಶಿವಕುಮಾರ್ ಅವರನ್ನು ಕೂಡ ಕೇಳ್ತಾರೆ, ಇವಾಗ ಮಕ್ಕಳೇ ಎಲ್ಲ ಎಷ್ಟೊಂದು ಜನ ಕೇಳ್ತಾರೆ ನಾಳೆ ಏನಾದರೂ ರಜಾ ಕೊಡ್ತೀರಾ, ಸ್ಕೂಲ್ ಆ್ಯಂಡ್ ಕಾಲೇಜಸ್ಗೆ ಹಾಲಿಡೇ ಏನಾದರೂ ಇದೆಯಾ, ರಜಾ ಇದೆಯಾ ಅಂತ. ಆದರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನಿಮಗೆ ಕ್ಲಿಯರಾಗಿ ಬಂದಿದೆ. ಮತ್ತು ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಕೂಡ ಕ್ಲಿಯರಾಗಿ ಒಂದು ಸ್ಟೇಟ್ಮೆಂಟ್ನೂ ಕೂಡ ಕೊಟ್ಟಿದ್ದಾರೆ. ನಿಮಗೆ ನಾಳೆ ಏನು ರಜೆ ಇದೆಯಾ ಇಲ್ವಾ ಅದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಷನ್ ಬಂದಿದೆ. ಮತ್ತು ನಿಮ್ಮ SLC ಬೋರ್ಡ್ PU ಬೋರ್ಡಲ್ಲಿ ವೆಬ್ಸೈಟಲ್ಲೂ ಕೂಡ ಹೋಗಿ ನೀವು ನೋಡ್ಬೋದು, ನಿಮಗೆ ಇನ್ನೂ ಕನ್ಫರ್ಮೇಷನ್ ಬೇಕಂದರೆ. ಇಲ್ಲಿ ಏನಾಗಿದೆ ಅಂದರೆ, DK ಶಿವಕುಮಾರ್ ಅವರು ಹೇಳಿರೋದೇನೆಂದರೆ ರಜಾ ಕೊಡಲ್ಲ ಅಂತ. ಹಾಗೆ ಮಧು ಬಂಗಾರಪ್ಪ ಅವರು ಕೂಡ ಹೇಳಿರೋದೇನೆಂದರೆ ರಜಾ ಕೊಡಲ್ಲ ಅಂತ. ಮತ್ತು ನಿಮಗೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ ಏನು ಎಜುಕೇಷನ್ ಬೋರ್ಡ್ ಇದೆಯಲ್ಲ, SLC ಬೋರ್ಡು, KSEB ಮತ್ತು PU ಬೋರ್ಡು ಎರಡೂ ಕೂಡ ಅದ್ರ ವೆಬ್ಸೈಟ್ಗಳಲ್ಲಿ ಅಫಿಷಿಯಲ್ ಆಗಿ ಯಾವುದೇ ಥರದ ಇದುವರೆಗೂ ಕೂಡ ನೋಟಿಫಿಕೇಷನ್ ರಿಲೀಸ್ ಮಾಡಿಲ್ಲ ನಿಮಗೆ ನಾಳೆ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಅಂತ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನಾಳೆ ಶಾಲಾ ಕಾಲೇಜುಗಳು ಇರುತ್ತೆ, ಇದುವರೆಗೂ ಕೂಡ ಯಾವುದೇ ಥರದ ನಿಮಗೆ ರಜೆನ ಅನೌನ್ಸ್ ಮಾಡಿಲ್ಲ. ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಅವ್ರು ಇನ್ನೇನು ರಜಾ ಕೊಟ್ಟರೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಕೊಡ್ತಾರೆ ಅಂತ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.